ಬಹಳ ಗಂಭೀರವಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಾಸನದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಹಾಸನಕ್ಕೆ ನಿಖಿಲ್ ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರಿಂದ ಹಾಸನಕ್ಕೆ ತೆರಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ನಿಖಿಲ್ ಹಾಸನಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿಂದ ಹೊರಟಿದ್ದಾರೆ. ಮೊಸಳೆ ಹೊಸಳ್ಳಿಗೆ ಭೇಟಿಯನ್ನ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಎಚ್ ಡಿ ರೇವಣ್ಣ ಸಂಸದರು ಘಟನೆಯ ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ರು. ಅದರ ಬೆನ್ನಲ್ಲೇನೆ ಈಗ ನಿಖಿಲ್ಗೆ ಸೂಚನೆ ಕೊಟ್ಟಿದ್ದಾರೆ ಹೋಗುವಂತೇಳಿ. ಹಾಗಾಗಿ ಹಾಸನಕ್ಕೆ ನಿಖಿಲ್ ಅವರು ಹೊರಟಿದ್ದಾರೆ, ಬೆಂಗಳೂರಿಂದ ಹೊರಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹುಶಃ ಅವರು ಈಗ ಘಟನೆಯ ಸ್ಥಳಕ್ಕೆ ಹೋಗಿ ಘಟನೆ ಹೇಗೆ ನಡೀತು, ಏನು ಎತ್ತ, ಆಮೇಲೆ ಈಗ ಅಲ್ಲಿ ಮೃತಪಟ್ಟಂಥವರ ಕುಟುಂಬಸ್ಥರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತಂದರೆ 20ಕ್ಕೂ ಹೆಚ್ಚು ಮಂದಿ ಏನು ಗಾಯಾಳುಗಳಿದಾರಲ್ಲ, ಆ ಪೈಕಿ 10 ಮಂದಿಯ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತೇಳಿ. ಆರಂಭದಲ್ಲಿ 4 ಇತ್ತು, ಸಾವಿನ ಸಂಖ್ಯೆ 5 ಜನ ಏನು ಸ್ಥಳದಲ್ಲೇ ಮೃತಪಟ್ಟಿದ್ರೆ 3 ಜನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅಂದರೆ 5 ಇತ್ತು, 5 ಇದ್ದಿದ್ದು 6 ಆಯಿತು, ಆಮೇಲೆ 7 ಆಯಿತು, 8 ಆಯಿತು. ಈಗ ಸಾವಿನ ಸಂಖ್ಯೆ 8ಕ್ಕೆ ಬಂದು ನಿಂತಿದೆ. ಬಟ್ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಆತ ಬೈಕನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗೇನೆ ಈ ಒಂದು ಎಡವಟ್ಟು ಮಾಡಿದ್ದಾನೆ, ಈ ದುರಂತ ಸಂಭವಿಸಿದೆ ಅಂತ. ಬಟ್ ಆ್ಯಕ್ಚುಯಲ್ ಆಗಿ ಆತ ಅಜಾಗರೂಕತೆಯಿಂದ ಏನಾದರೂ ಡ್ರೈವಿಂಗ್ ಮಾಡ್ತಾ ಇದ್ನಾ, ಅಥವಾ ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನಾ, ಆಮೇಲೆ ಬ್ರೇಕ್ ಫೇಲ್ ಆಗಿತ್ತಾ, ಏನು ಈ ಘಟನೆ ಕಾರಣ, ಇದೆಲ್ಲ ಆ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗ